ಜೈಲಿನಲ್ಲಿ ಎಷ್ಟೇ ನಿಯಮಗಳನ್ನು ಹಾಕಿದ್ರೂ ಕೂಡ ಜೈಲಿನಲ್ಲಿ ಇರುವಂತಹ ಕೈದಿಗಳಿಗೆ ಗಾಂಜಾ ಪೇಸ್ಟ್ ಒಂದು ಸರಬರಾಜು ಆದಂತಹ ಪ್ರಕರಣ ದಾಖಲಾಗಿದೆ. ಜೈಲಿನಲ್ಲಿರುವಂತಹ ಕೈದಿಗೆ ಗಾಂಜಾ ಪೇಸ್ಟ್ ಸರಬರಾಜಿಗೆ ಯತ್ನವನ್ನ ಮಾಡಲಾಗಿದೆ. ಮೈಸೂರಿನ ಕೇಂದ್ರ ಕಾರಾಗೃಹದಲ್ಲಿ ಈ ಘಟನೆ ನಡೆದಿರುವಂತಹದ್ದು. ಗಾಂಜಾ ಪೇಸ್ಟ್ ಸಪ್ಲೈ ತಡೆದಂತಹ KSISF ಅಧಿಕಾರಿಗಳು ಜೊತೆಗೆ ಸಿಬ್ಬಂದಿಗಳು ರೂಪಾ ಎಂಬಾಕೆಯಿಂದ ಈ ಒಂದು ಗಾಂಜಾ ಪೇಸ್ಟ್ ಸಪ್ಲೈಗೆ ಯತ್ನ ಆಗಿದೆ. ಆಕಾಶ್ ಎಂಬ ಖೈದಿಗೆ ಗಾಂಜಾ ಪೇಸ್ಟ್ ಸರಬರಾಜನ್ನ ಮಾಡಲಿಕ್ಕೆ ಯತ್ನಿಸಿದ್ದಾರೆ ರೂಪಾ. ವಿಸಿಟರ್ ಆಗಿ ಆಕಾಶನ್ನ ನೋಡಲು ಬಂದಿದ್ರು ರೂಪಾ. ಜೀನ್ಸ್ ಪ್ಯಾಂಟ್ ಬೆಲ್ಟ್ ನಲ್ಲಿ ಗಾಂಜಾ ಸಪ್ಲೈಗೆ ಯತ್ನ ಮಾಡಿದ್ದಾರೆ. ರಾಜ್ಯ ಕೈಗಾರಿಕಾ ಭದ್ರತೆ ಪಡೆ ಪರಿಶೀಲನೆ ಮಾಡಿ ಇದನ್ನ ಪತ್ತೆ ಮಾಡಿದೆ. 6 ಪ್ಯಾಕೆಟ್ ಗಾಂಜಾ ಪೇಸ್ಟ್ ವಶಕ್ಕೆ ಪಡೆದಿದ್ದಾರೆ ಖಾಕಿ ತಂಡ. ಮಂಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಜೈಲಿನಲ್ಲಿ ಎಷ್ಟೇ ಒಂದು ನಿಯಮಗಳನ್ನ ಹಾಕಿದ್ರು ಕೂಡ ಎಲ್ಲಾ ರೀತಿಯ ತಪಾಸಣೆಗಳೇ ಒಳಮಾಡಿದ್ರು ಕೂಡ ಇಂಥ ಪ್ರಯತ್ನಗಳನ್ನ ಮಾಡ್ತಾನೆ ಇರ್ತಾರೆ ಅವಿವೇಕಿಗಳು. ಇಲ್ಲಿ ಗಾಂಜಾವನ್ನ ಸಪ್ಲೈ ಮಾಡಕ್ಕೆ ಬಂದಿದ್ರಂತೆ ರೂಪಾ ಎಂಬಾಕೆ. ಅದು ಇಲ್ಲಿ ಜೀನ್ಸ್ ಪ್ಯಾಂಟ್ ಬೆಲ್ಟ್ ನಲ್ಲಿ ಗಾಂಜಾವನ್ನ ಇಟ್ಕೊಂಡಿದ್ದಾರೆ. ಆಕಾಶ್ ಎಂಬಾತನಿಗೆ ಈ ಒಂದು ಗಾಂಜಾ ಪೇಸ್ಟ್ ಅನ್ನ ಸಪ್ಲೈ ಮಾಡೋದಕ್ಕೆ ಯತ್ನ ಮಾಡಿದ್ದಾರೆ. ಜೈಲಿನಲ್ಲಿ ವಿಸಿಟರ್ ಆಗಿ ಹೋಗುವಾಗ್ಲೂ ಕೂಡ ಪೊಲೀಸರು ಎಲ್ಲಾ ರೀತಿಯ ತಪಾಸಣೆಯನ್ನ ಮಾಡ್ತಾರೆ, ನಿಯಮಗಳನ್ನ ಹಾಕ್ತಾರೆ, ಕ್ರಮಗಳಿರುತ್ತೆ. ಆದರೆ ಇಷ್ಟೆಲ್ಲದರ ಮಧ್ಯೆಯೂ ಕೂಡ ಇಂಥ ಅವಿವೇಕದ ಕೆಲಸಗಳನ್ನ ಮಾಡ್ತಾರೆ. ಆದರೆ ಇದೀಗ ಗಾಂಜಾ ಪೇಸ್ಟ್ ಪ್ಯಾಕೆಟ್ಗಳನ್ನ ವಶಕ್ಕೆ ಪಡೆಯಲಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸಂದೀಪ್ ಅವರು ಸಂಪರ್ಕದಲ್ಲಿದ್ದಾರೆ. ಸಂದೀಪ್, ಜೈಲಿನಲ್ಲಿ ಎಷ್ಟೇ ಕ್ರಮಗಳನ್ನ ಹಾಕಿದ್ರೂ ಕೂಡ ಎಲ್ಲಾ ರೀತಿಯ ತಪಾಸಣೆಗಳನ್ನ ಮಾಡಿದಾಗ್ಲೂ ಕೂಡ ಇಂಥ ಪ್ರಯತ್ನಗಳನ್ನ ಮಾಡ್ತಾರಲ್ಲ, ಏನಿದೆ ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಮಂಜರಿ, ರಾಜ್ಯದ ಹಲವು ಜೈಲುಗಳಲ್ಲಿ ಮಾದಕ ವಸ್ತುಗಳು ಮತ್ತು ನಿಷೇಧಿತ ವಸ್ತುಗಳು ಪತ್ತೆ ಆಗ್ತಾ ಇರ್ತಕ್ಕಂಥದ್ದು ಕಳೆದ ಕೆಲ ದಿನಗಳಿಂದಲೂ ಕೂಡ ನಿರಂತರವಾಗಿ ಸುದ್ದಿ ಆಗ್ತಾ ಇದೆ. ಇದೀಗ ಮೈಸೂರು ಜೈಲಿನ ಸರದಿ ಅಂತಾನೆ ಹೇಳ್ಬೋದು. ಮೈಸೂರು ಜೈಲಿನ ವಿಚಾರಣಾ ದಿನ ಕೈದಿಗಳನ್ನ ನೋಡ್ಲಿಕ್ಕೆ ಬರ್ತಕ್ಕಂಥ ವಿಸಿಟರ್ಸ್ಗಳು ನಿಷೇಧಿತ ಗಾಂಜಾ ಆಗಿರ್ಬೋದು, ಇನ್ನಿತರ ಪದಾರ್ಥಗಳನ್ನ ಒಳಗೆ ತೆಗೆದುಕೊಂಡು ಹೋಗ್ತಾ ಇದ್ರು ಅನ್ನುವಂಥದ್ದು ಇಂದಿನಿಂದಲೂ ಕೂಡ ಸಾಕಷ್ಟು ವಿಚಾರಗಳಿತ್ತು. ಇದು ಇವತ್ತು ಬೆಳಕಿಗೆ ಕೂಡ ಬಂದಿರತಕ್ಕಂತಹದ್ದು. ವಿಸಿಟರ್ ಆಗಿ ಬಂದಿದ್ದಂತಹ ರೂಪಾ ಎಂಬ ಯುವತಿ ತನ್ನ ಬೆಲ್ಟ್ ನಲ್ಲಿ ಅಡಗಿಸಿಕೊಂಡು ಗಾಂಜಾ ಪೇಸ್ಟ್ ಅನ್ನ ಜೈಲಿನ ಒಳಭಾಗಕ್ಕೆ ಕೊಂಡೊಯ್ತಾ ಇದ್ಲು. ಈ ಸಂದರ್ಭದಲ್ಲಿ ಕೈಗಾರಿಕಾ ಭದ್ರತಾ ಪಡೆಯ ಸಿಬ್ಬಂದಿಗಳು ತನಿಖೆಯನ್ನ ನಡೆಸುವಾಗ ಯುವತಿಯ ಒಂದು ನಡವಳಿಕೆಯಲ್ಲಿ ವಿಭಿನ್ನತೆಯನ್ನ ಕಂಡು ಆಕೆಯನ್ನ ತೀವ್ರ ತಪಾಸಣೆಗೆ ಒಳಪಡಿಸಿದಾಗ ಆಕೆ ಬೆಲ್ಟ್ ನಲ್ಲಿ ನಿಷೇಧಿತ ಗಾಂಜಾ ಪೇಸ್ಟ್ ಗಳು ಕೂಡ ಪತ್ತೆಯಾಗಿರ್ತಕ್ಕಂತಹದ್ದು. ಇದೀಗ ಮಂಡಿ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ಕೂಡ ದಾಖಲಾಗಿದ್ದು ಯುವತಿಯನ್ನ ವಶಕ್ಕೆ ಪಡೆದು ಮುಂದಿನ ತೀವ್ರ ತಪಾಸಣೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಅಲ್ಲದೆ ಜೈಲಿನ ಅಧಿಕಾರಿಗಳು ಕೂಡ ಜೈಲಿನ ಒಳಭಾಗದಲ್ಲಿ ಈಕೆ ಯಾರನ್ನ ನೋಡ್ಲಿಕ್ಕೆ ಬಂದಿದ್ಲು ಅವರನ್ನ ಕೂಡ ತೀವ್ರ ತಪಾಸಣೆಗೆ ಒಳಪಡಿಸಲಾಗಿದ್ದು, ವಿವಿಧ ಬ್ಯಾರಕ್ಗಳಲ್ಲೂ ಕೂಡ ಈ ರೀತಿಯ ವಸ್ತುಗಳೇನಾದ್ರೂ ಇದಾವ ಅನ್ನುವಂತ ನಿಟ್ಟಲ್ಲಿ ಕೂಡ ಈಗ ತಪಾಸಣೆ ಚುರುಕುಗೊಂಡಿದ್ದು ಮುಂದಿನ ಅಪ್ಡೇಟ್ಸ್ಗಾಗಿ ಕಾಯ್ಬೇಕಾಗಿದೆ. ಮಂಜರಿ. ಥ್ಯಾಂಕ್ ಯು ಸಂದೀಪ್, ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಇಲ್ಲಿ 6 ಪ್ಯಾಕೆಟ್ ಗಾಂಜಾ ಪೇಸ್ಟ್ ಅನ್ನ ಯುವತಿ ತನ್ನ ಜೀನ್ಸ್ ಪ್ಯಾಂಟ್ ಬೆಲ್ಟ್ ನಲ್ಲಿ ಇಟ್ಕೊಂಡು ಬಂದಿದ್ಲು. ಜೈಲಿನಲ್ಲಿರುವಂತಹ ಕೈದಿಗೆ ಗಾಂಜಾ ಪೇಸ್ಟ್ ಸರಬರಾಜು ಮಾಡಬೇಕು ಅನ್ನುವಂಥದ್ದು ಉದ್ದೇಶ ಆಗಿತ್ತು. ಆದರೆ ಜೈಲಿನ ಅಧಿಕಾರಿಗಳು ಇದನ್ನ ಯಶಸ್ವಿಯಾಗಿ ತಡೆದಿದ್ದಾರೆ.